ಏನ್ ಬರುತ್ತೆ ಫೀಚರ್ಸ್ ಈ ಗಾಡಿಯಲ್ಲಿ? ಫೀಚರ್ಸ್ ಈ ಗಾಡಿಯಲ್ಲಿ ಫೀಚರ್ಸ್ ಸರ್ ಇದು ಟಾಟಾ ಏಸ್ ಅಂತ ಹೇಳಿ. ಟಾಟಾ ಏಸ್ 2 ವೇರಿಯಂಟ್ ಬರುತ್ತೆ ಸರ್. ಒಂದು 4 ಗೇರ್ ಯೂನಿಟ್ ಮತ್ತು 5 ಗೇರ್ ಅಲ್ಲಿ ಬರುತ್ತೆ. ಇದು ನಿಮಗೆ 26 ಹಾರ್ಸ್ ಪವರ್ ಬರುತ್ತೆ. ಒಳ್ಳೆ ಮೈಲೇಜ್ ಇದೆ, ಪಿಕಪ್ ಇದೆ, ಮತ್ತೆ 7.2 ಡೆಕ್ಸೈಸ್ ಬರುತ್ತೆ. ನಾವು ವೇರಿಯಂಟ್ ಆದಲ್ಲಿ ವೇರಿಯಂಟ್ ಆಗ್ತದೆ ಇವಿ ಅಂತ ನೋಡ್ತಾರೆ. ಇವಿ ಅಂದ್ರೆ ಸರ್ ಅದು ಎಲೆಕ್ಟ್ರಿಕ್ ವೆಹಿಕಲ್. ಈಗ ಯಾವ ವೇರಿಯಂಟ್ ಇದೆ ಮೊದಲು? ಯಾವ ವೇರಿಯಂಟ್ ಆಗ್ತದೆ ಎಸ್ ಎಲ್ ಸರ್? ಅದೇ ಹೇಳದಲ್ಲ ಸರ್, ಎಸ್ ಎಲ್ ಒಟ್ಟು 3 ವೇರಿಯಂಟ್ ಇದೆ. CNG, ಪೆಟ್ರೋಲ್, ಡೀಸೆಲ್ ಮತ್ತೆ ಇವಿ ಒಂದು 4 ಡಿಸ್ಪ್ಲೇ ಡಿಸ್ಪ್ಲೇ ಬೇರೆ ಡಿಸ್ಪ್ಲೇ ಇರೋದು ಯಾವ್ದು? ಟಾಟಾ ಎಸ್ ಗೋಲ್ಡ್ ಡೀಸೆಲ್ ಮೂರು ಏನ್ ಡಿಫ್ರೆನ್ಸ್ ಇರುತ್ತೆ? ಲೈಕ್ ಇವಿ ಮತ್ತೆ ಡೀಸೆಲ್ ಮತ್ತೆ CNG ಅಲ್ಲಿ ಸರ್? ಇವಿ ಬಂದು 0 ಮೇಂಟೆನೆನ್ಸ್ ಸರ್, ಅದು ಫ್ಯೂಯಲ್ ವಿತೌಟ್ ಫ್ಯೂಯಲ್ ಅಲ್ಲ, ಅದು 0 ಮೇಂಟೆನೆನ್ಸ್, ಅದೇನು ಸಮಸ್ಯೆ ಇರಲ್ಲ. ಇದು ಟಾಟಾ ಎಸ್. ಇದು ನಿಮ್ಗೆ ಇದು 4 ಗೇರ್ ಬರುತ್ತೆ ನಿಮ್ಗೆ. ಡೀಸೆಲ್ ಗಾಡಿ ಆಗಿರೋದ್ರಿಂದ ಒಳ್ಳೆ ಪಿಕಪ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಗಾಡಿ. ಲೋಕಲ್ ಡಿಸ್ಟ್ರಿಬ್ಯೂಷನ್ ಗೆ ನಿಮ್ಗೆ ಫಾಸ್ಟ್ ಮೂವಿಂಗ್ ಗೂಡ್ಸ್ ಅಂದ್ರೆ ಡೈಲಿ ನಮ್ಗೆ ಏನಾದ್ರು ಏನೇನ್ ಬೇಕು ಪದಾರ್ಥಗಳು ಅದೆಲ್ಲ ಮೂವ್ ಮಾಡಕ್ಕೆ, ಮತ್ತೆ ಕಂಜೆಸ್ಟೆಡ್ ಹತ್ತತ್ರ ಸಾಗ್ಸಕ್ಕೆ ಪ್ರತಿಯೊಂದಕ್ಕೂ ತುಂಬಾ ಈಸಿ ಆಗಿರುತ್ತೆ. 7 ಫೀಟ್ ಎಕ್ಸೈಸ್ ಬರುತ್ತೆ ಹಿಂದೆ. ಇದು ನಿಮ್ಗೆ 7.2 ಫೀಟ್ ಎಕ್ಸೈಸ್ ಬರುತ್ತೆ, ಉದ್ದ ಬರುತ್ತೆ. 4.9 ಅಗಲ ಬರುತ್ತೆ ಗಾಡಿ. ಲೋಡ್ ಕೆಪಾಸಿಟಿ ಬಂದು ಸರ್ ನಿಮ್ಗೆ 900 kg RTO ಪಾಸಿಂಗ್. ನೀವು ಹತ್ರ 1.5 ಟನ್ ವರೆಗೂ ಹಾಕ್ಬೋದು ಆರಾಮಾಗಿ, ಏನ್ ಪ್ರಾಬ್ಲಮ್ ಇರಲ್ಲ. 3 ವೇರಿಯಂಟ್ಸ್ ಅಲ್ಲೂ 110 ಕೆಪಾಸಿಟಿ. 110 ಕೆಪಾಸಿಟಿ. ಇವಿ ಪೆಟ್ರೋಲ್ ಮತ್ತೆ CNG ಇದೆ ಸರ್. ಇವಿ ಇದು ಬರುತ್ತೆ, ಎಸ್ ವರ್ಷನ್ ಡೀಸೆಲ್ ಬರುತ್ತೆ. ಪೆಟ್ರೋಲ್ ಇತ್ತು ಅನ್ಕೋತೀನ ಟಾಟಾ ಎಸ್ ಅಲ್ಲೂ ಸರ್. ಪೆಟ್ರೋಲ್ ಈಗ ಬಿಟ್ಟಿದ್ದು ನಾವು BS6 ವೇರಿಯಂಟ್ ಸ್ಟಾರ್ಟ್ ಆದ್ಮೇಲೆ. ಡೀಸೆಲ್ ವೇರಿಯಂಟ್ ಒಂದು 25 ವರ್ಷದಿಂದ ಡೀಸೆಲ್ ವೇರಿಯಂಟ್ ಇದೆ ಸರ್. ಮೂರಲ್ಲಿ ಇವಿ ಬಂದು ಈಗ ಲಾಸ್ಟ್ 2 ಇಯರ್ಸ್ ಇಂದ ಬಂದಿರೋದು ಸರ್. ಮೂರಲ್ಲಿ ಏನ್ ಸ್ಪೆಸಿಫಿಕೇಶನ್ ಇದೆ? ಸ್ಪೆಸಿಫಿಕೇಶನ್ ಇವಿ ಮತ್ತೆ ಡೀಸೆಲ್ CNG ಅಲ್ಲಿ ಏನ್ ಸ್ಪೆಸಿಫಿಕೇಶನ್ ಬರುತ್ತೆ ಗಾಡಿಯಲ್ಲಿ ಸರ್? ಇವಿ ಬಂದು 0 ಮೇಂಟೆನೆನ್ಸ್, ಯಾವುದೇ ಫ್ಯೂಯಲ್ ಇರಲ್ಲ. ಅದು ಬ್ಯಾಟ್ರಿ ವಿತ್ ಮೋಟರ್ ರನ್ ಆಗೋದು. ಎಲೆಕ್ಟ್ರೋ ಅಂತ ಒಂದು ಕಂಪ್ನಿದು ಬ್ಯಾಟ್ರಿ ಇಲ್ಲ ಆಗೋದು. ಅದು ನಿಮ್ಗೆ 1 ಚಾರ್ಜ್ಗೆ ಸರ್ 120 ಕಿಲೋಮೀಟರ್ ರನ್ ಆಗುತ್ತೆ. 7 ಅವರ್ಸ್ ಚಾರ್ಜ್ ಹಾಕ್ಬೇಕು ಸರ್, ಒಂದ್ಸಲ ಚಾರ್ಜ್ ಮಾಡ್ಬೇಕು. 0 to 100 ಆಗ್ಬೇಕು ಅಂದ್ರೆ. ಈ ಕಂಪ್ಯೂಟರ್ ಆಗಿದೆ ಇವಿಯಲ್ಲಿ. ಇದಕ್ಕೆ ಬೇರೆ ಕಂಪ್ಯೂಟರ್ ಇವಿ ಯಾವ ಮಾರ್ಕೆಟ್ ಕಂಪೇರ್ ಮಾಡ್ತಾರೆ? ಇವಿ ಟಾಟಾ ಎಸ್ ಒಂದೇ ಸರ್ ನಮ್ಮ ಇದರಲ್ಲಿ ಇರೋದು. ಟಾಟಾ ಎಸ್ ಒಂದೇ ವೇರಿಯಂಟ್, ಬೇರೆ ಬ್ರ್ಯಾಂಡ್ ಅಲ್ಲಿ ಗೊತ್ತಿಲ್ಲ. ನಮ್ಮ ಟಾಟಾದಲ್ಲಿ ACV ಅಂತ ನಾವು ಒಂದೇ ಬಿಟ್ಟು. ಅಶೋಕ್ ಲೈಲ್ಯಾಂಡ್ ಡೋಸ್ ಕಂಪೇರಿಸನ್ ಆಯ್ತಾ? ದೋಸ್ತ್ ವೇರಿಯಂಟ್ ಗೆ ನಮ್ಮಲ್ಲಿ ಇಂಟ್ರಾ V30 ಅಂತ ಬರುತ್ತೆ, ಅದು ಕಂಪೇರ್ ಮಾಡ್ತೀವಿ ನಾವು. ಟಾಟಾ ಎಸ್ ನ ದೋಸ್ತ್ ಕಂಪೇರ್ ಮಾಡಲ್ಲ. ಇಂಟ್ರಾ V30, V50 ಅಂತ 2 ಗಾಡಿ ಬರುತ್ತೆ. ಮತ್ತೆ V20 ಅಂತ CNG ಅಶೋಕ್ ಲೈಲ್ಯಾಂಡ್ CNG ಗೆ ನಾವು ಅದನ್ನ ಕಂಪೇರ್ ಮಾಡ್ತೀವಿ. ಈ ಸಮಯಕ್ಕೆ ಇದು ಒಂದೇ ಇರೋದು. ಈ ಸಮಯಕ್ಕೆ ಇದು ಒಂದೇ ಇರೋದು ಕಂಪ್ನಿ. ಸ್ಮಾಲ್ ಕಮರ್ಷಿಯಲ್ ಅಲ್ಲಿ ನಾವು ನಮ್ಮ ಟಾಟಾದಲ್ಲಿ ಸ್ಮಾಲ್ ಇದೆ, ಅಂದ್ರೆ ಬಿಲೋ 1 ಟನ್ ಒಳಗಿರೋ ಗಾಡಿ, RTO ಪಾಸಿಂಗ್ ಇರೋ ಗಾಡಿಗಳು ನಮ್ಮಲ್ಲಿ ಇದೆ ಟಾಟಾದಲ್ಲಿ. ನೀವ್ ಹೇಳಿದ ಲೈಲ್ಯಾಂಡ್ ಎಲ್ಲ 1000 kg ಮೇಲೆ ಬರುತ್ತೆ RTO ಪಾಸಿಂಗ್. ಸೂಪರ್ ಕ್ಯಾರಿ ಕಂಪೇರಿಸನ್ ಇದಕ್ಕೆ. ಸೂಪರ್ ಕ್ಯಾರಿಗೆ ನಮ್ಮಲ್ಲಿ ಟಾಟಾ CNG ಬೈಫ್ಯೂಲ್ ಅಂತ ಒಂದು ಗಾಡಿ ಇದೆ. ಅದು ಬಂದು 2.0, ಅದು CNG ಮತ್ತೆ ಪೆಟ್ರೋಲ್ ಎರಡು ಇದಾಗುತ್ತೆ. ಕಂಪೇರಿಸನ್ ಆಗುತ್ತೆ ಸರ್. ಇದೇನ್ DFF ಅಂದ್ರೆ ಸರ್ ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ಅಂತ ಹೇಳಿ. ಇದು ಇವಾಗ BS6 ವೇರಿಯಂಟ್ ಎಲ್ಲಾ ಗಾಡಿಗಳಿಗೂ ಬರ್ತಾ ಇದೆ. ಡೆಫ್ ಆಯಿಲ್ ಅಂತ, ಬ್ಲೂ ಆಯಿಲ್, ಯೂರಿಯಾ ಕರೀತಾರೆ, ಬ್ಲೂ ಆಯಿಲ್ ಅಂತ ಕರೀತಾರೆ, ಯೂರಿಯಾ ಅಂತ ಕರೀತಾರೆ. ಡೆಫ್ ಒಂದು ಲಿಕ್ವಿಡ್, ಒಂದು ಫ್ಲೂಯಿಡ್ ತರ ಸರ್. ಇದು ಆಯಿಲ್ ಅಲ್ಲ, ಫ್ಲೂಯಿಡ್ ಇದೆ. ಏನಂದ್ರೆ ನಮ್ಮ ನಾಕ್ಸ್ ಹೊಗೆನ ಕಂಟ್ರೋಲ್ ಮಾಡಕ್ಕೆ, ಹೊಗೆನ ತುಂಬಾ ಕಂಟ್ರೋಲ್ ಮಾಡಕ್ಕೆ, ಮತ್ತೆ ಇಂಜಿನ್ ಎಫಿಷಿಯನ್ಸಿನ ಜಾಸ್ತಿ ಮಾಡಕ್ಕೆ ಆ ತರ ಇರುತ್ತೆ. ಡೀಸೆಲ್ ಗಾಡಿಗಳ ಪ್ರತಿಯೊಂದು ಡೀಸೆಲ್ ಗಾಡಿಗಳು ಬರುತ್ತೆ, ಪೆಟ್ರೋಲ್ ಬರಲ್ಲ, CNG ಬರಲ್ಲ. ಇದು ಡೀಸೆಲ್ ಇಂಜಿನ್ ಅಲ್ಲಿ ಮಾತ್ರ. ಎಂಜಿನ್ ಏನಾದ್ರು ಸೀಸ್ ಆಗುತ್ತೆ ಇದು? ಡ್ರೈ ಇಲ್ಲ ಸರ್, ಅದಕ್ಕೆಲ್ಲ ಡಿಜಿಟಲ್ ಕ್ಲಸ್ಟರ್ ಇದೆ. ಎಷ್ಟಿದೆ ಎಷ್ಟು ಫಿಲ್ ಮಾಡ್ಕೊಬೇಕು ನಾವು. ಡಿಜಿಟಲ್ ಕ್ಲಸ್ಟರ್ ರೀಡಿಂಗ್ ತೋರಿಸುತ್ತೆ, ಏನ್ ಸಮಸ್ಯೆ ಇರಲ್ಲ. ಅದು ಸುಮಾರು 50 ಅಲ್ಲಿ ಇದು ಸಿಗಲ್ಲ ಅಂದ್ರೆ ಡ್ರೈವರ್ಗೆ. ಡಿಜಿಟಲ್ ಈಗ ನಾವು ಮೊಬೈಲ್ ಚಾರ್ಜಿಂಗ್ ಇಲ್ಲ ಅಂತ ಹೆಂಗೆ ನೋಡ್ಕೊಂತ ಇರ್ತೀವಿ ಸರ್, ನಾವು ಚಾರ್ಜಿಂಗ್ ಹಾಕೊಂಡ್ಬಿಡ್ತೀವಿ.
ಆಗ ಏನು ಅದನ್ನ ನೀವು ಕ್ಯಾನ್ ಅನ್ನು ಕೂಡ ಸರ್ ತಗೊಂಡು ಹೋಗ್ಬೋದು. ಒಂದ್ 10 ಲೀಟರ್ ನೀವು ಬ್ಯಾಗ್ ಲಾಂಗ್ ಹೋಗ್ಬೇಕಾದ್ರೆ 10 ಲೀಟರ್ ಕ್ಯಾನ್ ತಗೊಂಡ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಫಿಲ್ ಮಾಡ್ಕೊಬಹುದು. ಇದು ಎಷ್ಟೊತ್ತಿಗೆ ಬರುತ್ತೆ ಇದೆ ಫುಲ್ ಲಿಕ್ವಿಡ್? 16 ಲೀಟರ್ಸ್ ಅದು. 16 ಇದು ಲೀಟರ್. 12.5 ಟಾಟಾ ಎಸ್ ಬಂದು 12.5 ಬರುತ್ತೆ. ಓಕೆ. ಇದು ಒನ್ ಟ್ಯಾಂಕ್ ಎಷ್ಟು ಬರುತ್ತೆ ಇದು ಆಲ್ಮೋಸ್ಟ್? ಇದು ಆಲ್ಮೋಸ್ಟ್ ಒನ್ ಟ್ಯಾಂಕ್ ನೀವು ಫಿಲ್ ಮಾಡ್ರೆ ಸರ್ ಹತ್ರ 8,000 to 10,000 ಕಿಲೋಮೀಟರ್ ರನ್ ಆಗುತ್ತೆ. ಓಕೆ. ಓಕೆ. 1 ಲೀಟರ್ಗೆ 800 ಕಿಲೋಮೀಟರ್ ರನ್ ಆಗುತ್ತೆ. ಅಂದರೆ ಇವಿದು ಪರ್ ಕಿಲೋಮೀಟರ್ ಕಾಸ್ಟ್ ಎಷ್ಟಾಗುತ್ತೆ ಆಲ್ಮೋಸ್ಟ್? ಕಾಸ್ಟ್ ಇದಾಗುತ್ತೆ ಇವಿ ಬಂದು ಸರ್ ನಿಮಗೆ 21 ಯೂನಿಟ್ಸ್ ಪವರ್ ಬೇಕಾಗುತ್ತೆ. ಒಂದ್ಸಲ 0 to 100 ಚಾರ್ಜ್ ಮಾಡ್ಬೇಕು ಅಂದ್ರೆ ಇವತ್ತಿನ ಬ್ಯಾಂಗ್ಳೂರ್ ರೇಟ್ ಬಂದು 8 rupees ಒಂದು ಯೂನಿಟ್ಗೆ. ಅಲ್ಲಿಗೆ ಹತ್ತಿರ ನಿಮಗೆ 170 rupees ಚಾರ್ಜಸ್ ಆಗುತ್ತೆ. 170 rupees ಚಾರ್ಜ್ ಆದ್ರೆ ನಿಮ್ಗೆ ಎಲೆಕ್ಟ್ರಿಕ್ ನಿಮ್ಗೆ 130 ಕಿಲೋಮೀಟರ್ ರನ್ ಆಗುತ್ತೆ. ಆಲ್ಮೋಸ್ಟ್ ₹1.25 ವರೆಗೂ ನಿಮ್ಗೆ 1 ಕಿಲೋಮೀಟರ್ ಕಾಸ್ಟ್ ಆಗುತ್ತೆ ಇವಿಲಿ. ಈಗ ಇದೆ ಒಂದು ಫುಲ್ ಚಾರ್ಜ್ ಎಷ್ಟಾಗುತ್ತೆ ಇವಿದಲ್ಲಿ? ಹೆಂಗ್ ಕಪ್ ಮಾಡಕ್ಕೆ ಈ ಒಂದು ಫುಲ್ ಚಾರ್ಜ್ ಎಷ್ಟಾಗುತ್ತೆ ಗಾಡಿ ಇವಿಗೆ? ಅದೇ ಸರ್ 21 ಯೂನಿಟ್ಸ್ 7 hours ಆಗ್ಬೇಕಲ್ಲ ಚಾರ್ಜಿಂಗ್. 0 to 100 ಮಾಡ್ಬೇಕು 7 hours ನಾರ್ಮಲ್ ಚಾರ್ಜಿಂಗ್ ಅಲ್ಲಿ. ಈಗ ಎಲ್ಲದು ಕಾಸಲ್ಲೆಲ್ಲ ಎಷ್ಟು ರೇಂಜ್ ಅಂತ ಹಾಕ್ತಾರೆ. ನಿಮ್ಮ ಇದು ಕಮರ್ಷಿಯಲ್ ಹೆಂಗೆ ರೇಂಜ್ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ಇದಕ್ಕೆ ರೇಂಜ್ ಎಷ್ಟು ಹೋಗಲ್ಲ? 120 ರೇಂಜ್ ಹೋಗುತ್ತೆ. 120 ಫುಲ್ ಚಾರ್ಜ್ 130 ಒಂದು ಫುಲ್ ಚಾರ್ಜ್ 130 ಕಿಲೋಮೀಟರ್ ರನ್ ಆಗುತ್ತೆ. ಓಕೆ. ಅದಕ್ಕೆ ಲೋ ಕೆಪಾಸಿಟಿ ಮೇಲೆ ರೇಂಜ್ ಇಲ್ಲ 1 ಟನ್ ಬಿಲೋ ಮೇಂಟೈನ್ ಮಾಡಿದ್ರೆ 130 ಕಿಲೋಮೀಟರ್ ಆರಾಮಾಗಿ ಬರುತ್ತೆ. ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ಇದರಲ್ಲಿ? ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ? ಟಾಪ್ ಸ್ಪೀಡ್ 60 ಸರ್. ಆಲ್ 3 ಅಂತ ಟಾಪ್ ಟಾಪ್ ಸ್ಪೀಡ್ 60 ಸರ್. ಟಾಟಾ ಎಸ್ ಎಲ್ಲ ವೇಣು 60 ಗೆ ಲಾಕ್ ಆಗಿರುತ್ತೆ. ಓಕೆ. ಈಗ ಡೀಸೆಲ್ ಎಷ್ಟು ಬರುತ್ತೆ ಮೈಲೇಜ್ ಇದು? ಡೀಸೆಲ್ ಬಂದು 18 to 20 ಬರುತ್ತೆ. 18 ರಿಂದ 20 ಬರುತ್ತೆ ಸರ್. ಡಿಪೆಂಡ್ ಅಪಾನ್ ಡ್ರೈವಿಂಗ್. ಓಕೆ. ಕಸ್ಟಮರ್ ಡ್ರೈವಿಂಗ್ ಲೋಡ್ ಹೆಂಗಿರುತ್ತೆ. 18 ರಿಂದ ನಮಗೆ ಸಿಟಿಲಿ ಕಸ್ಟಮರ್ ಫೀಡ್ಬ್ಯಾಕ್ ಅಂದ್ರೆ 18 ಬರುತ್ತೆ ಸರ್. ತುಂಬಾ ಜನ ಓಲ್ಡಲ್ಲೇ ಇದಕ್ಕೆ ತಗೊಂತಾರೆ ಅನ್ಕೋತೀನಿ. ಅದಾಗಿಲ್ಲ ಸರ್. ಓಲ್ಡ್ ಅಷ್ಟೇ ಒಂದೇ ಸಾರಿ ಇದೆ. ಲೋಕಲ್ ಡಿಸ್ಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿದೆ ಸರ್. ನಾನು ಹೇಳ್ತೀನಲ್ಲ FMCG ಫಾಸ್ಟ್ ಮೂವಿಂಗ್ ಗೂಡ್ಸ್ ಗೆ ನಿಮ್ಮ ಬಿಗ್ ಬಾಸ್ಕೆಟ್ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ಪ್ರತಿಯೊಂದು ಕಡೆ ಹೈಯೆಸ್ಟ್ ಮೂವಿಂಗ್ ನಮ್ ಟಾಟಾ ಎಸ್. 5 ಸ್ಪೀಡ್ ಗೇರ್ ಬರುತ್ತೆ ಅದಕ್ಕೆ. 5 ಸ್ಪೀಡ್ ಗೇರ್ ಬಾಕ್ಸ್ ಸರ್. ಇದು 4 ಸ್ಪೀಡ್ ಗೇರ್ ಬಾಕ್ಸ್. ಇದು 5 ಸ್ಪೀಡ್ ಅಲ್ಲೂ ಒಂದು ಗೇರ್ ಬಾಕ್ಸ್ ಬರುತ್ತೆ. 5 ಸ್ಪೀಡ್ ಪೆಟ್ರೋಲ್ ಆಗಿರ್ಬೋದು, CNG ಆಗಿರ್ಬೋದು, ಡೀಸೆಲ್ ಎಲ್ಲದರಲ್ಲೂ 5 ಸ್ಪೀಡ್ ಗೇರ್ ಬಾಕ್ಸ್. ಈಗ ನೀವು ನೋಡ್ತಾ ಇರೋದು ಮಾತ್ರ 4 ಸ್ಪೀಡ್. 2 ಏನಬಲ್ ಕಮ್ಮಿ 4 5 ಸ್ಪೀಡ್ ಬರುತ್ತೆ. 4 5 ಎರಡು ಡೀಸೆಲ್ ಬರುತ್ತೆ ಸರ್. 4 ಸ್ಪೀಡ್ ಬರುತ್ತೆ, 5 ಸ್ಪೀಡ್ ಬರುತ್ತೆ. ಈಗ ಸೇಫ್ಟಿ ಇದೆ ಫೀಚರ್ಸ್ ಇದರಲ್ಲಿ. ಕಂಪ್ಲೀಟ್ ಸೇಫ್ಟಿ ಅಂತ ಕೊಡ್ತಾರೆ ಡ್ರೈವರ್ಗೆ. ಇದೆ ಗಾಡಿ ಬಿಲ್ಡ್ ಕ್ವಾಲಿಟಿ ನಮ್ದು ಯಾವಾಗಲೂ ಸೇಫ್ಟಿ. ಇದರಲ್ಲಿ ಅವೆಲ್ಲ ಇಲ್ಲ. ಬಿಲ್ಡ್ ಕ್ವಾಲಿಟಿನೇ ನಮ್ದು ಸೇಫ್ಟಿ. ಆಮೇಲೆ ಕ್ವಾಲಿಟಿ ಚೆನ್ನಾಗಿರುತ್ತೆ ನಮ್ದು. ಹಾಲ್ ಮೆಟಲ್ ಕೊಟ್ಟಿದ್ದಾರೆ ಬಾಡಿ ಶಾಲ್. ಬಾಡಿ ಇದಕ್ಕೆ ABS ಎಲ್ಲ ಬರುತ್ತಾ? ಇಲ್ಲ ಸರ್. ಕಮರ್ಷಿಯಲ್ ಇದಕ್ಕೆಲ್ಲ ಅದೆಲ್ಲ ಬರ್ತದೆ. ಏರ್ಬ್ಯಾಗ್ಸ್ ಏರ್ ಹೋಗ್ತಿದ್ಯಾ ಅದಕ್ಕೆ? ಏನಿಲ್ಲ ಏನು ಬರಲ್ಲ.